ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕಥೆ ತಿಳ್ಕೊಳ್ತಾ ಇದ್ದೀವಿ. ಯಾವುದ್ರ ಬಗ್ಗೆ ಗೊತ್ತಾ? ದಾಲ್ಚಿನಿ. ಹೌದು, ಇದು ಬರೀ ಒಂದು ಮಸಾಲೆ ಪದಾರ್ಥ ಅಷ್ಟೇ ಅಲ್ಲ, ಇದು ಇಡೀ ಜಗತ್ತಲ್ಲೇ ಅತ್ಯಂತ ಬೆಲೆಬಾಳುವ ಮರದ ತೊಗಟೆ. ಹಾಗಾದ್ರೆ ಶ್ರೀಲಂಕಾದಲ್ಲಿ ಇದನ್ನ ಹೇಗೆಲ್ಲ ಕೊಯ್ಲು ಮಾಡ್ತಾರೆ ಅಂತ ನೋಡೋಣ ಬನ್ನಿ. ದಾಲ್ಚಿನ್ನಿ ಈ ಹೆಸರು ಕೇಳಿದ ತಕ್ಷಣ ನೆನ್ಪಾಗೋದು ನಮ್ಮ ಅಡುಗೆ ಮನೆ ಅಲ್ವಾ? ಪ್ರತಿಯೊಬ್ಬರ ಮಸಾಲೆ ಡಬ್ಬಿಯಲ್ಲೂ ಇದಕ್ಕೊಂದು ಜಾಗ ಇದ್ದೇ ಇರುತ್ತೆ. ಕೇಕ್ ಇರಲಿ, ಕಾಫಿ ಇರಲಿ ಅಥವಾ ಘಮಘಮಿಸುವ ಬಿರಿಯಾನಿ ಇರಲಿ, ಯಾವುದಕ್ಕಾದ್ರೂ ಇದು ಒಂಚೂರು ಬೇಕೇ ಬೇಕು. ಅಂದ್ರೆ ನಮ್ಗೆಲ್ಲ ಇದು ತುಂಬ ಚೆನ್ನಾಗಿ ಗೊತ್ತಿರೋ ಒಂದು ವಸ್ತು. ಆದ್ರೆ ಒಂದ್ ನಿಮಿಷ, ನಾವು ಅಡ್ಗೆ ಮನೆಯಲ್ಲಿ ತುಂಬ ಸಾಮಾನ್ಯವಾಗಿ ಬಳಸೋ ಈ ದಾಲ್ಚಿನ್ನಿ ಬರೀ ಒಂದು ಮಸಾಲೆನಾ? ಖಂಡಿತ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಇದು ಜಗತ್ತಿನಲ್ಲೇ ಅತ್ಯಂತ ಬೆಲೆಬಾಳೋ ಮರದ ತೊಗಟೆ. ಶಾಕ್ ಆಯ್ತಾ? ಹೌದು, ಇಷ್ಟು ಸಿಂಪಲ್ ಆಗಿ ಕಾಣೋ ವಸ್ತುವಿನ ಹಿಂದೆ ಇಂಥದ್ದೊಂದು ದೊಡ್ಡ ಕಥೆ ಇದೆ. ಹಾಗಾದ್ರೆ ಒಂದು ಸಣ್ಣ ದಾಲ್ಚಿನ್ನಿ ಚಕ್ಕೆಗೆ ಯಾಕಿಷ್ಟು ಬೆಲೆ, ಯಾಕಿಷ್ಟು ಮೌಲ್ಯ? ಬರೀ ಅದರ ಒಳ್ಳೆ ವಾಸನೆಗೋಸ್ಕರನಾ? ಅಥವಾ ಇದರ ಹಿಂದೆ ಬೇರೆನಾದೂ ಸೀಕ್ರೆಟ್ ಇದೆಯಾ? ಬನ್ನಿ, ಇದರ ಒಳಗೇನಿದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಕತೆ ಶುರುವಾಗೋದೇ ಶ್ರೀಲಂಕಾದಿಂದ. ಯಾಕಂದ್ರೆ ಅಲ್ಲಿ ಸಿಗುವ ಅಸ್ಲಿ ದಾಲ್ಚಿನಿಗೂ ಪ್ರಪಂಚದ ಬೇರೆ ಕಡೆ ಸಿಗುವ ದಾಲ್ಚಿನಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಇದರ ಹೆಸರು ಸಿನಮೋಮಮ್ ವೆರಮ್. ಇದನ್ನೇ ಸಿಲಾನ್ ದಾಲ್ಚಿನಿ ಅಂತಾನೂ ಕರೀತಾರೆ. ಇದೇ ನೋಡಿ ಅಸಲಿ ದಾಲ್ಚಿನಿ. ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದು ನ್ಯಾಚುರಲ್ ಆಗಿ ಬೆಳೆಯೋದು ಶ್ರೀಲಂಕಾದಲ್ಲಿ ಮಾತ್ರ. ಇಷ್ಟು ಹೈ ಕ್ವಾಲಿಟಿ ದಾಲ್ಚಿನಿ ಜಗತ್ತಿನ ಬೇರೆಲ್ಲೂ ಸಿಗಲ್ಲ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ನಾವು ಮಾರ್ಕೆಟ್ನಲ್ಲಿ ಸಾಮಾನ್ಯವಾಗಿ ನೋಡೋದು ಈ ಅಸ್ಲಿ ಸಿಲೋನ್ ದಾಲ್ಚಿನಿ ಅಲ್ಲ, ಅದು ಕ್ಯಾಸಿಯಾ ಅನ್ನೋ ಇನ್ನೊಂದು ತಳಿ. ಇವೆರಡಕ್ಕೂ ಏನು ವ್ಯತ್ಯಾಸ ಅಂದ್ರೆ, ಸಿಲೋನ್ ದಾಲ್ಚಿನಿ ಇದೆಯಲ್ಲ ಅದು ಸ್ವಲ್ಪ ಸಿಹಿಯಾಗಿ ಸೌಮ್ಯವಾದ ಪರಿಮಳ ಕೊಡುತ್ತೆ. ಅದೇ ಕ್ಯಾಶಿಯಾ ಸ್ವಲ್ಪ ಖಾರ, ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ನೋಡಿ, ಸಿಹಿ ತಿಂಡಿಗಳಿಗೆ ಸಿಲೋನ್ ಸೂಪರ್ ಆಗಿರುತ್ತೆ, ಖಾರ ಅಡುಗೆಗೆ ಕ್ಯಾಶಿಯಾ ಹಾಕ್ತಾರೆ. ಇನ್ನೊಂದು ದೊಡ್ಡ ವ್ಯತ್ಯಾಸ ಅಂದ್ರೆ, ಸಿಲೋನ್ ದಾಲ್ಚಿನಿಯ ತೊಗಟೆ ಪೇಪರ್ ಥರ ತೆಳ್ಳಗಿರುತ್ತೆ, ಆದರೆ ಕ್ಯಾಶಿಯಾ ದಪ್ಪ ಗಟ್ಟಿಮುಟ್ಟಾಗಿರುತ್ತೆ. ಇದೇ ಮುಖ್ಯ ಕಾರಣ ಸಿಲೋನ್ ದಾಲ್ಚಿನಿ ಯಾಕಷ್ಟು ಕಾಸ್ಟ್ಲಿ ಅಂತ. ಸರಿ, ಹಾಗಾದ್ರೆ ಈ ದುಬಾರಿ ಬೆಲೆಯ ಹಿಂದಿನ ಅಸಲಿ ಕಾರಣನೇನು? ಅದು ಅಡಗಿರೋದು ಅದನ್ನು ಕೊಯ್ಲು ಮಾಡೋ ವಿಧಾನದಲ್ಲಿ. ಇದು ಬರೀ ವ್ಯವಸಾಯ ಅಲ್ಲ, ಇದೊಂದು ಕಲೆ. ಹೌದು, ಸಿಲೋನ್ ದಾಲ್ಚಿನ್ಯ ಅಸಲಿ ಮೌಲ್ಯ ಇರೋದು ಯಾವುದೇ ದೊಡ್ಡ ದೊಡ್ಡ ಮಷೀನ್ಗಳಲ್ಲಿ ಅಲ್ಲ, ಬದಲಾಗಿ ಅದನ್ನ ತೆಗೆಯೋ ಜನರ ಕೈಚಳಕದಲ್ಲಿ. ಪ್ರತಿಯೊಂದು ಹಂತವನ್ನು ಕೈಯಲ್ಲೇ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಕಲೆ ಇದೆಯಲ್ಲ, ಇದು ತಂದೆಯಿಂದ ಮಗನಿಗೆ, ಅಜ್ಜ ಮುತ್ತಜ್ಜನ ಕಾಲದಿಂದ ಹೀಗೆ ತಲೆಮಾರುಗಳಿಂದ ಬಂದಿರೋ ಒಂದು ವಿದ್ಯೆ. ಈ ಇಡೀ ಪ್ರೋಸೆಸ್ನಲ್ಲಿ 4 ಮುಖ್ಯ ಸ್ಟೆಪ್ಸ್ ಇವೆ. ಮೊದಲನೇದು, ಎಕ್ಸ್ಪರ್ಟ್ ಕೆಲಸಗಾರರು ಮರದ ಕೊಂಬೆಗಳನ್ನ ಕತ್ತರಿಸಿ ಅದರ ಮೇಲಿರೋ ಒರಟಾದ ಗಟ್ಟಿ ತೊಗಟೆಯನ್ನ ತೆಗೆದು ಹಾಕ್ತಾರೆ. ಎರಡನೇದು, ಇದು ತುಂಬಾನೇ ನಾಜೂಕಿನ ಕೆಲಸ. ಒಳಗಡೆ ಇರೋ ತಿಳುವಾದ ತೊಗಟೆಯನ್ನ ತುಂಬಾ ನಿಖರವಾಗಿ ಒಂದೇ ಸಮನಾದ ದಪ್ಪಕ್ಕೆ ಬರೋ ಹಾಗೆ ಕರೀತಾರೆ. ಆಮೇಲೆ ಈ ಪೇಪರ್ನಷ್ಟು ತಿಳುವಾದ ತೊಗಟೆಯನ್ನ ಒಂದ್ರ ಮೇಲೊಂದಿಟ್ಟು ಕೈಯಲ್ಲೇ ನೀಟಾಗಿ ಸುರುಳಿ ಸುತ್ತಿ ಒಂದು ಕ್ವಿಲ್ ಅಥವಾ ಚಕ್ಕೆ ಥರ ಮಾಡ್ತಾರೆ. ಕೊನೆಯದಾಗಿ ಹೀಗೆ ತಯಾರಾದ ಕ್ವಿಲ್ಗಳನ್ನ ಎಚ್ಚರಿಕೆಯಿಂದ ಹಲವಾರು ದಿನಗಳ ಕಾಲ ಒಣಗಿಸ್ತಾರೆ. ಆಗ ನಮಗೆ ಸಿಗುತ್ತೆ ಪರ್ಫೆಕ್ಟ್ ದಾಲ್ಚಿನಿ. ಶ್ರೀಲಂಕಾದಲ್ಲಿ ದಾಲ್ಚಿನ್ನಿ ಸುಲಿಯೋ ಒಬ್ರು ಹೇಳೋ ಮಾತಿದು, ಆ ಚಾಕು ಇದೆಯಲ್ಲ, ಅದು ನಮ್ಮ ಕೈಯ ಒಂದು ಭಾಗವೇ ಆಗ್ಬಿಡ್ಬೇಕು. ಯಾಕಂದ್ರೆ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಸಾಕು, ಇಡೀ ಕ್ವಿಲ್ ಹಾಳಾಗ್ಹೋಗುತ್ತೆ. ಈ ಒಂದು ಮಾತು ಸಾಕು ಈ ಕೆಲ್ಸಕ್ಕೆ ಎಷ್ಟು ನಿಖರತೆ, ಎಷ್ಟು ಕೌಶಲ್ಯ ಬೇಕು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ. ಹಾಗಾದ್ರೆ ಇಷ್ಟು ಕಷ್ಟಪಟ್ಟು ತಯಾರಿಸೋ ಈ ಕರಕುಶಲ ವಸ್ತು ಇಡೀ ಜಗತ್ತು ಬಳಸೋ ಒಂದು ವಸ್ತುವಾಗಿ ಹೇಗೆ ಬದಲಾಗತ್ತೆ? ಇದು ಸುಮ್ಮನೆ ಹೊಲದಿಂದ ಮಾರ್ಕೆಟ್ಗೆ ಹೋಗೋ ಕಥೆ ಅಲ್ಲ. ಯಾಕಂದ್ರೆ ಕೊಯ್ಲು ಮಾಡಿದ ಪ್ರತಿಯೊಂದು ದಾಲ್ಚಿನಿ ಚಕ್ಕು ಒಂದೇ ಥರ ಇರೋದಿಲ್ಲ. ಅದರ ಕ್ವಾಲಿಟಿಯಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ. ಇದೇ ಕ್ವಾಲಿಟಿ ಅವುಗಳ ಬೆಲೆಯನ್ನ ಫಿಕ್ಸ್ ಮಾಡುತ್ತೆ. ಈ ದಾಲ್ಚಿನ್ನಿಯನ್ನ ಕ್ವಾಲಿಟಿ ಮೇಲೆ ಬೇರೆ ಬೇರೆ ಗ್ರೇಡ್ಗಳಾಗಿ ವಿಂಗಡಿಸ್ತಾರೆ. ಇದರಲ್ಲಿ ಟಾಪ್ ಕ್ವಾಲಿಟಿ ಅಂದ್ರೆ ಆಲ್ಬಾ ಗ್ರೇಡ್. ಇದು ಸುಮಾರು 6 ಮಿಲಿಮೀಟರ್ ಅಷ್ಟೇ ದಪ್ಪ ಇರುತ್ತೆ, ಅಂದ್ರೆ ಅಷ್ಟು ತೆಳು, ಮತ್ತೆ ಇದರ ಪರಿಮಳನೂ ಅದ್ಭುತವಾಗಿರುತ್ತೆ. ಆಮೇಲೆ C5 ಸ್ಪೆಷಲ್, C4, H1 ಹೀಗೆ ಬೇರೆ ಬೇರೆ ಗ್ರೇಡ್ಗಳು ಬರುತ್ತೆ. ಕ್ವಿಲ್ ಎಷ್ಟು ದಪ್ಪ ಇದೆ, ಎಷ್ಟು ನೀಟಾಗಿದೆ ಅನ್ನೋದ್ರ ಮೇಲೆ ಈ ಗ್ರೇಡ್ಗಳನ್ನು ಕೊಡ್ತಾರೆ. ಈ ಆಲ್ಬಾ ದರ್ಜೆಯ ದಾಲ್ಚಿನ್ನಿ ಇದೆಯಲ್ಲ, ಅದು ಸಿಗೋದು ತುಂಬಾ ಅಪರೂಪ. ಅದಕ್ಕೆ ಅದರ ಬೆಲೆನೂ ಅಷ್ಟೇ ಜಾಸ್ತಿ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಇಡೀ ಜಗತ್ತಲ್ಲಿ ಮಾರಾಟವಾಗೋ ಅಸಲಿ ಸಿಲೋನ್ ದಾಲ್ಚಿನ್ನಿಯಲ್ಲಿ ಸುಮಾರು 85% ಬರೋದು ಇದೇ ಶ್ರೀಲಂಕಾದಿಂದ. ಅಂದ್ರೆ ಒಂದ್ರೀತಿ ಈ ಬೆಲೆಬಾಳೋ ಮಸಾಲೆ ಮೇಲೆ ಶ್ರೀಲಂಕಾ ದೇಶದೇ ಮೊನೋಪಲಿ ಅಂತಾನೂ ಹೇಳ್ಬಹುದು. ಹಾಗಾದ್ರೆ ನೋಡಿ, ಇಷ್ಟೆಲ್ಲ ಪ್ರೋಸೆಸ್, ಇಷ್ಟು ದೊಡ್ಡ ಜಾಗತಿಕ ಪ್ರಯಾಣ,
ಇದೆಲ್ಲ ಕೊನೆಗೆ ಬಂದು ನಿಲ್ಲೋದು ಎಲ್ಲಿ? ನಮ್ಮ ಅಡ್ಗೆ ಮನೆಯ ಕಪಾಟನಲ್ಲಿರೋ ಆ ಒಂದು ಸಣ್ಣ ಡಬ್ಬಿಯಲ್ಲಿ. ಹಾಗಾಗಿ ಮುಂದಿನ ಸಲ ದಾಲ್ಚೀನಿಯನ್ನ ಕೈಗೆತ್ತಿಕೊಂಡಾಗ ಒಂದು ಕ್ಷಣ ನೆನ್ಪಿಸ್ಕೊಳ್ಳಿ, ಅದು ಬರೀ ಒಂದು ಮಸಾಲೆ ಅಲ್ಲ, ಅದರ ಹಿಂದೆ ತಲೆಮಾರುಗಳ ಕೌಶಲ್ಯ ಇದೆ, ಎಷ್ಟೋ ಜನರ ಅಪಾರ ಶ್ರಮ ಇದೆ. ಅಷ್ಟೇ ಅಲ್ಲ, ಒಂದು ದೇಶದ ಸಂಸ್ಕೃತಿ ಮತ್ತು ಪರಂಪರೆ ಅಡಗಿದೆ. ಹಾಗಾದ್ರೆ ಸಿಲೋನ್ ದಾಲ್ಚಿನ್ನಿ ಯಾಕಿಷ್ಟು ವ್ಯಾಲ್ಯೂಬಲ್ ಅಂತ ಒಟ್ಟಾರೆಯಾಗಿ ನೋಡೋದಾದ್ರೆ, ಮೊದಲನೇದಾಗಿ ಅದರ ವಿಶಿಷ್ಟ ಮೂಲ, ಅಂದ್ರೆ ಅದು ಬೆಳೆಯೋ ಜಾಗ. ಎರಡನೇದು ಅದನ್ನ ತಯಾರಿಸೋ ಕಲಾತ್ಮಕ ಕೌಶಲ್ಯ. ಮೂರನೇದು ಅದರ ಹಿಂದಿರೋ ಅಸಾಧಾರಣ ಶ್ರಮ. ಮತ್ತು ಕೊನೆಯದಾಗಿ ಅದರ ಅಪರೂಪದ ಅತ್ಯುತ್ತಮ ಗುಣಮಟ್ಟ. ಸರಿ, ಇದು ದಾಲ್ಚಿನ್ನಿಯ ಕತೆ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಮ್ಮ ದಿನನಿತ್ಯದ ಬದುಕಲ್ಲಿ ನಾವು ಬಳಸೋ ಇಂಥ ಸಾಮಾನ್ಯ ವಸ್ತುಗಳ ಹಿಂದೆ ಇನ್ನೂ ಎಂತೆಂಥ ಅದ್ಭುತ ಕಥೆಗಳು, ಎಷ್ಟೆಲ್ಲ ಶ್ರಮ ಅಡಗಿರಬಹುದು ಅಲ್ವಾ?